ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದೀವಿ. ಕಳೆದ ವಿಡಿಯೋದಲ್ಲಿ ನಾವು ಮೋನೋ ಹೈಬ್ರಿಡ್ ಕ್ರಾಸಸ್ ಮತ್ತು ಅದನ್ನು ಆಧಾರವಾಗಿಟ್ಕೊಂಡು ಮೆಂಡಲ್ ಅವರು ಪ್ರಪೋಸ್ ಮಾಡಿದಂತಹ ಲಾ ಆಫ್ ಡಾಮಿನೆನ್ಸು, ಲಾ ಆಫ್ ಸೆಗ್ರಿಗೇಷನ್ನ ಸ್ಟಡಿ ಮಾಡಿದ್ದೀವಿ. ಸಾಕಷ್ಟು ಎಕ್ಸ್ಪ್ಲನೇಷನ್ನ ಕೊಟ್ಟು ಕಾನ್ಸೆಪ್ಟನ್ನು ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ಎಲ್ಲ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತಲೂ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಶಾರ್ಟ್ ಕಾನ್ಸೆಪ್ಟ್ ಯಾವುದು ಬ್ಯಾಕ್ ಕ್ರಾಸ್ ಮತ್ತು ಟೆಸ್ಟ್ ಕ್ರಾಸ್ ಬಗ್ಗೆ ಸ್ಟಡಿ ಮಾಡೋಣ. ಇದಾದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ದಟ್ ಈಸ್ ಡೈಹೈಬ್ರಿಡ್ ಕ್ರಾಸನ್ನು ಅಪ್ಲೋಡ್ ಮಾಡ್ತೇನೆ. ನಾವು ವಾಟ್ ಯು ಮೀನ್ ಬೈ ದಿಸ್ ಬ್ಯಾಕ್ ಕ್ರಾಸ್ ಆ್ಯಂಡ್ ಟೆಸ್ಟ್ ಕ್ರಾಸ್? ಇವಾಗ ಯೂಶ್ವಲಿ ನಾವು ಪ್ರಾಕ್ಟಿಕಲ್ ವೇನಲ್ಲಿ ಈ ಜೆನೆಟಿಕ್ಸ್ದೇನು ಸ್ಟಡಿ ಇದೆಯಲ್ಲ ಅದನ್ನು ಮಾಡ್ತಾ ಇದ್ದೀವಿ. ಅಂದರೆ F1 ಬರುತ್ತೆ, F ಜನ್ರೇಷನ್ ಬರುತ್ತೆ, ಪೇರೆಂಟಲ್ ಜಿನೋಟೈಪ್ ಇರುತ್ತೆ, ಫಿನೋಟೈಪ್ ಇರುತ್ತೆ ಅಂತ ನಾವೇನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಲ್ಲ, ಮೆಂಡಲ್ ಅವರು ಅದನ್ನ ಆ್ಯಕ್ಚುಯಲ್ ಆಗಿ ಎಕ್ಸ್ಪೆರಿಮೆಂಟ್ ಕೂಡ ಮಾಡಿ ತೋರಿಸಿದ್ರು. ಈ ಜೆನೆಟಿಕ್ಸ್ದು ಏನೇನು ನಮಗೆ ರಿಪೋರ್ಟ್ಸ್ಗಳು ಬರ್ತಾ ಹೋಗ್ತಾವಲ್ಲ, F1ನಲ್ಲಿ ಈ ಥರ ಬರ್ತವೆ, F2ದಲ್ಲಿ ಈ ಥರ ಬರ್ತವೆ ಅಂತ, ಎಲ್ಲೋ ಕೆಲವೊಂದು ಕಡೆ ಈ ಕಲ್ಟಿವೇಷನ್ ಮಾಡುವಂತಹ ಏನು ಪೀಪಲ್ ಇರ್ತಾರಲ್ಲ, ಅಂದರೆ ಫಾರ್ಮಿಂಗ್ ಮಾಡುವಂಥವರು ಅಥವಾ ಬೇರೆ ಬೇರೆ ಹೈಬ್ರಿಡ್ಸ್ಗಳನ್ನು ಕ್ರಾಸ್ ಮಾಡುವಂಥವರು, ಅಂಥವರಿಗೆ ಇಂತಹ ಏನು ಎಕ್ಸ್ಪೆರಿಮೆಂಟ್ಸ್ಗಳು ಇರ್ತವೆ ಅವು ತುಂಬ ಸಹಾಯಕಾರಿ ಆಗ್ತವೆ. ಆ್ಯಸ್ ಎ ಸ್ಟೂಡೆಂಟ್, ಆ್ಯಸ್ ಎ ಲೆಕ್ಚರರ್ ನಾನು ಈ ಕಾನ್ಸೆಪ್ಟನ್ನು ಸ್ಟಡಿ ಮಾಡೋದು ಬೇರೆ, ಬಟ್ ಈ ಕಾನ್ಸೆಪ್ಟದ್ದು ರಿಸಲ್ಟ್ಗಳೇನಿದಾವಲ್ಲ ಅದನ್ನು ಆ್ಯಕ್ಚುಯಲ್ ಆಗಿ ನಾವು ಈ ಹೊಲ ಗದ್ದೆ ಮಾಡೋರು ಅಥವಾ ಹೈಬ್ರಿಡೈಸೇಷನ್ ಟೆಕ್ನಿಕ್ಸ್ಗಳನ್ನು ಆ್ಯಕ್ಚುಯಲ್ ಆಗಿ ಮಾಡೋರು ಅಥವಾ ಹೊಸ ಹೊಸ ತಳಿಗಳನ್ನು ಕಂಡುಹಿಡಿತಾರಲ್ಲ, ಕ್ರಾಸ್ ಪಾಲಿನೇಷನ್ ಮಾಡಿ, ಕ್ರಾಸ್ ಬ್ರೀಡಿಂಗ್ ಮಾಡಿ ಪ್ಲಾಂಟ್ಸ್ ಮತ್ತು ಆ್ಯನಿಮಲ್ಸ್ನಲ್ಲಿ, ಅಂತಹವರಿಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಯಾಕೆ ಈ ಪಾಯಿಂಟನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಬಿಕಾಸ್ ಆಫ್ ದಿಸ್ ಬ್ಯಾಕ್ ಕ್ರಾಸ್ ಆ್ಯಂಡ್ ಟೆಸ್ಟ್ ಕ್ರಾಸ್. ಕೆಲವೊಂದು ಸತಿ ಏನು ಮಾಡ್ತಾರೆ ಅಂತಂದರೆ, ನಾವು ಜಸ್ಟ್ ಇಮ್ಯಾಜಿನ್ ನಾವಿವಾಗ ಒಂದು ಟಾಲ್ ಪ್ಲ್ಯಾಂಟನ್ನು ಡಾರ್ಫ್ ಪ್ಲ್ಯಾಂಟ್ ಜೊತೆ ನಾವು ಕ್ರಾಸ್ ಮಾಡಿದ್ದೀವಿ, ದಟ್ ಈಸ್ ಟಿ ಮತ್ತು ಸ್ಮಾಲ್ ಟಿ. ಇಲ್ಲಿ ಗ್ಯಾಮೆಟ್ ಫಾರ್ಮ್ ಆಗಿ, ಇಲ್ಲಿ ಕ್ಯಾಪಿಟಲ್ ಟಿ ಗ್ಯಾಮೆಟ್ ಫಾರ್ಮ್ ಆಗುತ್ತಾ, ಮಿಯೋಸಿಸ್ ಆಗಿ ಇಲ್ಲಿ ಸ್ಮಾಲ್ ಟಿ ಫಾರ್ಮ್ ಆಗುತ್ತೆ. ಇವೆರಡು ಫರ್ಟಿಲೈಸೇಷನ್ ಆಗಬೇಕಾದ್ರೆ ಫ್ಯೂಸ್ ಆಗಿ ನಿಮಗೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ದಟ್ ಈಸ್ ಹಿಟರೋಜೈಗಸ್ ಟಾಲ್ ಪ್ಲ್ಯಾಂಟ್ ಬರುತ್ತೆ. ಸುಮಾರು ಸತಿ ಏನು ಮಾಡ್ತಾರೆ ಅಂತಂದರೆ, ಕಲ್ಟಿವೇಟ್ ಮಾಡೋರು, ಪ್ಲ್ಯಾಂಟ್ಸ್ಗಳನ್ನು ಹೈಬ್ರಿಡೈಸೇಷನ್ ಮಾಡೋರು ಅಥವಾ ಕ್ರಾಸ್ ಪಾಲಿನೇಷನ್ ಮಾಡೋರು, ಇದೇನು F1 ಜನ್ರೇಷನ್ ಇದೆಯಲ್ಲ, ಈ F1 ಜನ್ರೇಷನ್ನಲ್ಲಿ ಇರುವಂತಹ ಪ್ಲ್ಯಾಂಟ್ಸ್ಗಳನ್ನು ಮತ್ತೆ ಪೇರೆಂಟಲ್ ಪ್ಲ್ಯಾಂಟ್ ಜೊತೆ ಅವನ್ನ ಕ್ರಾಸ್ ಮಾಡ್ತಾರೆ. ನೀವು ಎನಿಮಲ್ಸನ್ನು ತೊಗೊಂಡ್ರೆ ಕ್ರಾಸ್ ಬ್ರೀಡಿಂಗ್ ಆದಮೇಲೆ F1ದ್ದೇನು ಬ್ರೀಡಿಂಗ್ಸದಲ್ಲಿ ಎನಿಮಲ್ ಬರ್ತಾವಲ್ಲ, ಈ ಎನಿಮಲ್ಸ್ಗಳನ್ನು ಪೇರೆಂಟ್ಸ್ಗಳ ಜೊತೆ ಮತ್ತೆ ಕ್ರಾಸ್ ಬ್ರೀಡಿಂಗ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದರೆ, ಈ ಪೇರೆಂಟಲ್ ಜೀನೋಟೈಪ್ ಅಂತ ಏನಿದೆಯಲ್ಲ, ನಾವು ಒಂದು ಕ್ಯಾರೆಕ್ಟರ್ನ ಮಾತ್ರ ತೊಗೊಂಡಿದ್ದೀವಿ, ಬಟ್ ಟೋಟಲ್ ಜೆನೆಟಿಕ್ ಮೇಕಪ್ ಇರುತ್ತಲ್ಲ ಪೇರೆಂಟ್ಸ್ಗಳದ್ದು, ಅದನ್ನು ಹಾಗೆ ಕಾದಿಟ್ಕೊಳ್ಳಿಕ್ಕೆ ಅಥವಾ ಟು ಪ್ರೊಡ್ಯೂಸ್ ದ ಆಫ್ ಸ್ಪ್ರಿಂಗ್ಸ್ ವಿಚ್ ಆರ್ ಹ್ಯಾವಿಂಗ್ ಅ ಸೇಮ್ ಜೆನೆಟಿಕ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದ F1 ಪೇರೆಂಟ್. ಅರ್ಥ ಆಗ್ತಿದೆಯಾ? ಸೊ F1 ಏನು ನಮಗೆ ಸಿಕ್ಕಿದೆಯಲ್ಲ, ಈ F1 ಐದರ್ ಆಫ್ ದ ಪೇರೆಂಟ್ಸ್, ಯಾವುದಾದ್ರೂ ಪೇರೆಂಟ್ ಜೊತೆ, ಈ ಕಡೆ ಡಾಮಿನೆಂಟ್ ಅಲೀಲ್ಸ್ಗಳನ್ನು ಹೊಂದಿರುವಂತಹ ಪೇರೆಂಟು ಆಗ್ಬೋದು ಅಥವಾ ರಿಸೆಸಿವ್ ಅಲೀಲನ್ನು ಹೊಂದಿರುವಂತಹ ಪೇರೆಂಟನ್ನು ಆಗ್ಬೋದು. ಸೊ F1 ಕ್ರಾಸ್ಡ್ ವಿತ್ ಎನಿ ಆಫ್ ದ ಪೇರೆಂಟ್, ಓಕೆ, ವಿ ಕಾಲ್ ಇಟ್ ಆಸ್ ಅ ಬ್ಯಾಕ್ ಕ್ರಾಸ್. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಸೊ ಇಲ್ಲಿ ಬರೆದು ಬಿಡೋಣ. ನಾವು ವಾಟ್ ಯು ಮೀನ್ ಬೈ ದಿಸ್ ಬ್ಯಾಕ್ ಕ್ರಾಸ್? ಬ್ಯಾಕ್ ಕ್ರಾಸ್ ಅಂತಂದರೆ F1 ವಿತ್, ಸಿ ಹಿಯರ್, F1 crossed with any of the parent is called as a back cross. ಯಾಕೆ ಬ್ಯಾಕ್ ಕ್ರಾಸನ್ನು ಮಾಡ್ತಿದ್ದೀವಿ? ವಾಟ್ ಈಸ್ ದ ಪರ್ಪಸ್, ವಾಟ್ ಈಸ್ ದ ಅಡ್ವಾಂಟೇಜ್? ಟು ಪ್ರೊಡ್ಯೂಸ್ ದ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಟು ಪ್ರೊಡ್ಯೂಸ್ ದ ಆಫ್ ಸ್ಪ್ರಿಂಗ್ಸ್, ಓಕೆ, ವಿಚ್ ಆರ್ ಟು ಪ್ರೊಡ್ಯೂಸ್ ದ ಆಫ್ ಸ್ಪ್ರಿಂಗ್ಸ್ ವಿಚ್ ಆರ್ ಹ್ಯಾವಿಂಗ್ ಸೇಮ್ ಜೆನೆಟಿಕ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ F1 ಪೇರೆಂಟ್. ನೀವು ಇನ್ನೂ ಈಸಿಯಾಗಿ ಹೇಳಬೇಕು ಅಂತಂದರೆ, ಈ ಪೇರೆಂಟ್ದು ಜೆನೆಟಿಕ್ ಕಾನ್ಸ್ಟಿಟ್ಯೂಯೆಂಟ್ ಏನಿದೆ, ಜೆನೆಟಿಕ್ ಮೇಕಪ್ ಏನಿದೆ, ಅದನ್ನು ಪ್ರಿಸರ್ವ್ ಮಾಡಲಿಕ್ಕೆ, ಅಂತಹ ಜಿನೋಟೈಪನ್ನೇ ಹೊಂದಿರುವಂತಹ ಪ್ಲ್ಯಾಂಟ್ಸ್ಗಳನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಬ್ಯಾಕ್ ಕ್ರಾಸ್ಗಳನ್ನು ಮಾಡ್ತಾರೆ. ಗೊತ್ತಾಗ್ತಿದೆಯಾ ನಿಮಗೆ? ಫಾರ್ ಎಕ್ಸಾಂಪಲ್, ಇವಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದು F1, ಹೌದಾ? ಇಲ್ಲಿ ಬಂದಿದೆಯಲ್ಲ F1. ಸೊ ಈ F1 ಈ ಟಾಲ್ ಪ್ಲ್ಯಾಂಟ್ ಜೊತೆ ಏನಾದರೂ ಕ್ರಾಸ್ ಬ್ರೀಡಿಂಗ್ ಮಾಡಿದರೆ ಇಲ್ಲಿ 2 ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಫಾರ್ಮ್ ಆಗುತ್ತಾ, ಕ್ಯಾಪಿಟಲ್ ಟಿ ಒಂದು, ಸ್ಮಾಲ್ ಟಿ ಒಂದು. ಇಲ್ಲಿ ಒಂದೇ ಥರವಾದಂತಹ ಗ್ಯಾಮೆಟ್ ಫಾರ್ಮ್ ಆಗ್ತವೆ.
ನಂಬರ್ ಹೇಳ್ತಾ ಇಲ್ಲ, ನಾನು ಟೈಪ್ ಹೇಳ್ತಾ ಇದ್ದೀನಿ. ಓಕೆ, ದೆನ್ ಗೋ ಆನ್ ಕಂಬೈನಿಂಗ್. ಸೊ ಇಲ್ಲಿಂದ ಇದು ಒಂದಾಯಿತು, ಇಲ್ಲಿಂದ ಇದು ಒಂದಾಯಿತು. ಸೊ ಇವೆರಡು ಜಾಯಿನ್ ಆದಾಗ ಕ್ಯಾಪಿಟಲ್ ಟಿ, ಈ ಎರಡು ಅಲೀಲ್ಗಳು ಬಂದರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಸೊ ಇದು ಕೂಡ ಟಾಲು, ಇದು ಕೂಡ ಟಾಲು. ಓಕೆ, ಸೊ ಇಲ್ಲೇನಿದೆಯಲ್ಲ ಇದು ಪೇರೆಂಟಲ್ ಪ್ರಾಪರ್ಟಿ. ಸೊ ದಿಸ್ ಈಸ್ ದ ಪೇರೆಂಟಲ್ ಜೆನೆಟಿಕ್ ಮೇಕಪ್. ಸೊ ಈ ಪೇರೆಂಟಲ್ ಜೆನೆಟಿಕ್ ಮೇಕಪ್ ಅನ್ನ ಮತ್ತೆ ಪ್ರಿಸರ್ವ್ ಮಾಡಲಿಕ್ಕೆ ಅಥವಾ ಪ್ರೊಟೆಕ್ಟ್ ಮಾಡಲಿಕ್ಕೆ ಅಥವಾ ಪ್ರೊಡ್ಯೂಸ್ ಮಾಡಲಿಕ್ಕೆ ಬ್ಯಾಕ್ ಕ್ರಾಸ್ಗಳನ್ನು ಮಾಡ್ತಾರೆ. ಸೊ ಇಲ್ಲಿಂದ ಇದನ್ನ ಮಾಡಿದ್ವಲ್ಲ, ನೆಕ್ಸ್ಟ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಎಫ್ ಅನ್ ಏನಿದೆ ಇದನ್ನ ರಿಸೆಸಿವ್ ಏನ್ ಪೇರೆಂಟ್ ಇದೆ ಅದ್ರ ಜೊತೆ ಕ್ರಾಸ್ ಮಾಡೋಣ. ಅಗೇನ್ ಇಲ್ಲಿ 2 ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಬರುತ್ತೆ, ಕ್ಯಾಪಿಟಲ್ ಟಿ ಮತ್ತೆ ಸ್ಮಾಲ್ ಟಿ. ಇಲ್ಲಿ ಒಂದೇ ಒಂದು ಟೈಪ್ ಆಫ್ ಗ್ಯಾಮೆಟ್ ಬರುತ್ತೆ, ದಟ್ ಈಸ್ ದ ಸ್ಮಾಲ್ ಟಿ. ಸೊ ಇದನ್ನ ಮತ್ತೆ ಕ್ರಾಸ್ ಮಾಡಿ. ಓಕೆ, ಇವೆರಡು ಕ್ರಾಸ್ ಮಾಡಕ್ ಬರಲ್ಲ, ಯಾಕಂದ್ರೆ ಮೇಲ್ ಗ್ಯಾಮೆಟ್ ಮತ್ತೆ ಫಿಮೇಲ್ ಗ್ಯಾಮೆಟ್ ಫ್ಯೂಸ್ ಆಗ್ತವೆ. ಹೌದಾ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಫ್ಯೂಸ್ ಆದ್ರೆ ದಿಸ್ ಈಸ್ ದ ಒನ್ ಫಾರ್ಮ್, ಅಂಡ್ ಸ್ಮಾಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಟಿ. ಸೊ ಫಿನೋಟೈಪ್ ಬರೀರಿ ಟಾಲು ಮತ್ತೆ ಡಾರ್ಫ್. ಸೊ ಇಲ್ಲಿ ಪೇರೆಂಟಲ್ದೇನು ಜೆನೆಟಿಕ್ ಮೇಕಪ್ ಇದೆಯಲ್ಲ ಅದನ್ನ ಮತ್ತೆ ನಾವು ಪ್ರಿಸರ್ವ್ ಮಾಡ್ದಂಗೆ ಆಯ್ತು. ಸೊ ಬ್ಯಾಕ್ ಕ್ರಾಸ್, ವಾಟ್ ಈಸ್ ಬ್ಯಾಕ್ ಕ್ರಾಸ್? ಇಟ್ ಈಸ್ ದ ಕ್ರಾಸ್ ಬಿಟ್ವೀನ್ F1 ಹೈಬ್ರಿಡ್ ವಿತ್ ಐದರ್ ಆಫ್ ದ ಪೇರೆಂಟ್. Any of the parents is called as a back cross. This is made ಅಥವಾ ಈ ಕ್ರಾಸ್ ಅನ್ನು, this cross is made to produce the offsprings which are similar to the parental generation, which are similar to the F1 parents. So ಇದು back cross ಆಯಿತು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಟೆಸ್ಟ್ ಕ್ರಾಸ್. ಸೊ ಟೆಸ್ಟ್ ಕ್ರಾಸ್ ಹೆಸರಿನಲ್ಲೇ ಇದೆ, ಇದು ಏನೋ ಒಂದನ್ನ ಟೆಸ್ಟ್ ಮಾಡ್ತಾ ಇದೆ. ನಾವು ಏನನ್ನ ಟೆಸ್ಟ್ ಮಾಡ್ತಾ ಇದೆ ಅಂತ ಕಲಿಯೋಣ. ಸೊ ಬ್ಯಾಕ್ ಕ್ರಾಸ್ ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಒನ್ ಈಸ್ ದ ಟೆಸ್ಟ್ ಕ್ರಾಸ್. ಓಕೆ, ಜಸ್ಟ್ ಎ ಮಿನಿಟ್. ಓಕೆ, ನೌ ಸಿ ಹಿಯರ್, ನೌ ವಾಟ್ ಡು ಮೀನ್ ಬೈ ಟೆಸ್ಟ್ ಕ್ರಾಸ್? ಇವಾಗ ನೀವು ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇದ್ದೀರಾ, ಅದರಲ್ಲಿ ಪ್ಯೂರ್ ಜೆನೆಟಿಕ್ ಲೈನ್ ಇರುವಂತಹ ಪೇರೆಂಟ್ಸ್ಗಳನ್ನ ತಗೊಂಡಿದ್ದೀರಾ. ಸೊ ಟಾಲ್ ಪ್ಲಾಂಟ್ ಅನ್ನ ನೀವು ಅಗೇನ್ ಒಂದು ಪ್ಯೂರ್ ಡಾರ್ಫ್ ಪ್ಲಾಂಟ್ ಜೊತೆ ಕ್ರಾಸ್ ಮಾಡಿದ್ದೀರಾ. ಓಕೆ, ಅಲ್ಲಿ ಬರುವಂತಹ ಏನು F1 ಜನರೇಷನ್ ಇದೆಯಲ್ಲ, ಈ F1 ಜನರೇಷನ್ನು ಇವೆರಡು ಪಾಲಿನೇಷನ್ ಆದಮೇಲೆ F1 ಜನರೇಷನ್ ಏನಾಯಿತು, ಇಲ್ಲಿಯೂ ಕೂಡ ಟಾಲ್ ಆಯಿತು. ಓಕೆ, ನಿಮಗೆ ಗೊತ್ತಿಲ್ಲ ಇಲ್ಲಿರುವಂತಹ ಏನು F1 ಜನರೇಷನ್ ಟಾಲ್ ಇದೆಯಲ್ಲ ಇದು ಹೋಮೋಸೈಗಸ್ ಇದೆಯೋ ಅಥವಾ ಹಿಟ್ರೋಸೈಗಸ್ ಇದೆಯೋ ಅಂತ. ವೈ? ಬಿಕಾಸ್ ನಾವು ಯಾವಾಗ ಹೈಟ್ ಆಫ್ ದ ಸ್ಟೆಮ್ ಅಂತ ತಗೋತೀವಲ್ಲ, HEIGHT, ಹೈಟ್ ಆಫ್ ದ ಸ್ಟೆಮ್ ಅಂತ ತಗೊಂಡಾಗ ಕ್ಯಾರೆಕ್ಟರ್ ಅನ್ನ ನಮಗಿಲ್ಲಿ ಎರಡು ಟ್ರೇಟ್ಸ್ಗಳು ಇದಾವೆ. ಒಂದು ಟಾಲು ಇದೆ ಮತ್ತೆ ಇನ್ನೊಂದು ಡಾರ್ಫು ಇದೆ. ಹೌದಾ, ಈ ಟಾಲ್ನೆಸ್ ಅನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಇರುವಂತಹ ಅಲೀಲನ್ನ ನಾವು ಕ್ಯಾಪಿಟಲ್ ಟಿ ಅಂತ ಹೇಳಿದ್ದೀವಿ. ಡಾರ್ಫ್ ಅನ್ನ ಮಾಡಲಿಕ್ಕೆ ನಾವು ಸ್ಮಾಲ್ ಟಿ ಅಂತ ಅಲ್ಫಾಬೆಟಿಕಲಿ ಅದನ್ನ ನಾವು ರಿಪ್ರೆಸೆಂಟ್ ಮಾಡಿದ್ದೀವಿ. ಸೊ ನಾವು ಯಾವಾಗ ಪ್ಯೂರ್ ಟಾಲ್ ಅಂತ ಹೇಳಿದೀವಲ್ಲ, ದಟ್ ಮೀನ್ಸ್ ಇಟ್ ಹ್ಯಾಸ್ ಅ ಐಡೆಂಟಿಕಲ್ ಅಲೀಲ್ಸ್. ಇವು ಅಲೀಲ್ಸ್ಗಳು. ಹೌದಾ, ಸೊ ಐಡೆಂಟಿಕಲ್ ಅಲೀಲ್ಸ್ ಇದ್ದಾಗ ಇದೇನಾಯ್ತು, ಹೋಮೋಸೈಗಸ್ ಟಾಲ್ ಪ್ಲಾಂಟ್ ಆಯ್ತು. ಅದೇ ತರ ಸ್ಮಾಲ್ ಟಿ ಇದ್ದಾಗ ಹೋಮೋಸೈಗಸ್ ಡಾರ್ಫ್ ಪ್ಲಾಂಟ್ಸ್ಗಳು ಆದವು. ಬಟ್ ಇನ್ನೂ ಒಂದು ಪಾಸಿಬಿಲಿಟಿ ಇದೆ. ಲಾ ಆಫ್ ಡಾಮಿನೆನ್ಸ್ ಅನ್ನ ಕಳೆದ ವಿಡಿಯೋದಲ್ಲಿ ಸ್ಟಡಿ ಮಾಡಿದ್ದೀವಿ. ಇನ್ ಕೇಸ್ ಕ್ಯಾಪಿಟಲ್ ಟಿ ಮತ್ತೆ ಸ್ಮಾಲ್ ಟಿ ಗ್ಯಾಮೆಟ್ಸ್ಗಳು ಫ್ಯೂಸ್ ಆಯಿತು ಅಂದರೆ ಇಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅನ್ನು ಹೊಂದಿರುವಂತಹ ಪ್ಲಾಂಟ್ಸ್ಗಳು ಕೂಡ ಟಾಲ್ ಆಗಿ ಬೆಳಿತವೆ, ಬಟ್ ದೇ ಆರ್ ಹೆಟಿರೋಸೈಗಸ್ ಟಾಲ್. ಓಕೆ, ಸೊ ಇಲ್ಲಿಯೂ ಟಾಲ್ ಇದೆ, ಇಲ್ಲಿಯೂ ಟಾಲ್ ಇದೆ, ಬಟ್ ಇಲ್ಲಿ ಹೋಮೋಸೈಗಸ್ ಟಾಲ್ ಇದೆ, ಇಲ್ಲಿ ಹೆಟಿರೋಸೈಗಸ್ ಟಾಲ್ ಇದೆ. ಲಾ ಆಫ್ ಡಾಮಿನೆನ್ಸ್, ಕ್ಯಾಪಿಟಲ್ ಟಿ ಇಟ್ ಈಸ್ ದ ಡಾಮಿನೆಂಟ್ ಅಲೀಲ್. ಸೊ ಅದು ಸ್ಮಾಲ್ ಟಿ ಅನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬಿಡೋದಿಲ್ಲ. ಸೊ ಟಾಲ್ನೆಸ್ ಮಾತ್ರ ಎಕ್ಸ್ಪ್ರೆಸ್ ಆಗಿದೆ. ನಾವು ಕಮಿಂಗ್ ಟು ದಿಸ್ ಕ್ರಾಸ್, ಟಾಲ್ ಡಾರ್ಫ್ ಅನ್ನ ಮಾಡಿದಾಗ ಟಾಲ್ ಬಂದಿದೆಯಲ್ಲ. ನೌ ಯು ಹ್ಯಾವ್ ಅ ಕ್ವಶನ್. ನಿಮ್ಮ ಗಾರ್ಡನ್ ನಲ್ಲಿ ನೀವು ನಿಮಗೆ ಸಿಕ್ಕಿರುವಂತಹ ಟಾಲ್ ಪೀ ಪ್ಲಾಂಟ್ ಅನ್ನು ತಗೊಂಡು ಅದನ್ನ ಡಾರ್ಫ್ ಪೀ ಪ್ಲಾಂಟ್ ಜೊತೆ ಕ್ರಾಸ್ ಪಾಲಿನೇಷನ್ ಮಾಡಿ ಬಂದಂತಹ ಬೀಜಗಳನ್ನ ನೀವು ಬಿತ್ತಿದ ಮೇಲೆ F1 ಜನರೇಷನ್ ಏನು ಪ್ಲಾಂಟ್ಸ್ಗಳು ಬೆಳೆದಿದಾವಲ್ಲ ಅವೆಲ್ಲ ಪ್ಲಾಂಟ್ಸ್ಗಳು ಟಾಲ್ ಆಗಿ ನಿಮಗೆ ಕಾಣಿಸ್ತಿದ್ದಾವೆ. ಸೊ ಯು ನೋ ದಟ್ F1 ಜನರೇಷನ್ ಈಸ್ ಅ ಟಾಲ್ ಪ್ಲಾಂಟ್, ಬಟ್ ಯು ಹ್ಯಾವ್ ಟು ನೋ ವೆದರ್ ದಿಸ್ ಟಾಲ್ನೆಸ್ ಈಸ್ ಬಿಕಾಸ್ ಆಫ್ ಹೋಮೋಸೈಗಸ್ ಕಂಡೀಷನ್ ಆರ್ ಹೆಟರೋಸೈಗಸ್ ಕಂಡೀಷನ್. ಯಾಕಂದ್ರೆ ನೀವು ಪ್ಲಾಂಟ್ ಅನ್ನ ನೋಡಿದ ತಕ್ಷಣ ಅದು ಜೆನೆಟಿಕ್ ಲೆವೆಲ್ ಹೇಳಕ್ಕಾಗೋದಿಲ್ಲಲ್ಲ, ಕ್ಯಾಪಿಟಲ್ ಟಿ ಇದೆಯೋ ಅಥವಾ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದೆಯೋ ಅಂತ. ಸೊ ಇದನ್ನ ನೀವು ಕಂಡು ಹಿಡಿಬೇಕು ಅಂತಂದ್ರೆ ಟೆಸ್ಟ್ ಕ್ರಾಸ್ ಅನ್ನ ಮಾಡ್ತಾರೆ.
Are you getting this point? So when you want to know the genotype of the F1, phenotype you know. When you want to know the genotype of the F1, then you have to do the test cross. Then what do you mean by a test cross? Test cross is nothing but F1 generation crossed with the recessive allele of, parental recessive allele. Wait, just a minute. So F1 is crossed with recessive homozygous parent. ಓಕೆ, ಸ್ಪೆಲ್ಲಿಂಗ್ ಇಲ್ಲಿ ಅರ್ಥ ಆಗ್ಲಿಕ್ಕೆ ಟೆನ್ಷನ್ ತಗೋಬೇಡಿ. ಎಕ್ಸ್ಪ್ಲನೇಷನ್ ಅನ್ನ ಕೇಳ್ತಾ ಹೋಗಿ. ಸೇಮ್ ನೋಟ್ಸ್ ಆಲ್ರೆಡಿ ಹ್ಯಾಂಡ್ ರಿಟನ್ ಇದೆ, ಅದನ್ನ ನಾನು ಅಪ್ಲೋಡ್ ಮಾಡ್ತೇನೆ. ನಾವು ವಾಟ್ ಯು ಮೀನ್ ಬೈ ಟೆಸ್ಟ್ ಕ್ರಾಸ್? F1 ಜನರೇಷನ್ ನ ತಗೊಂಡು ಹೋಗಿ ರಿಸೆಸಿವ್ ಹೋಮೋಜೈಗಸ್ ಪೇರೆಂಟ್. ಸೊ ಪೇರೆಂಟ್ ಅಂದ್ರೆ ಇವೆರಡು ಇದಾವೆ. ರಿಸೆಸಿವ್ ಅಂದ್ರೆ ಯಾವ್ದಾಯ್ತು? ಡಾರ್ಫ್ ಆಯ್ತು. ಬಿಕಾಸ್ ಇಲ್ಲಿ ಇದು ಸ್ಮಾಲ್ ಟಿ ಏನಿದೆಯಲ್ಲ, ಇದು ರಿಸೆಸಿವ್ ಅಲೀಲ್ ಇದೆ. ಸೊ ರಿಸೆಸಿವ್ ಕ್ಯಾರೆಕ್ಟರ್ ಅನ್ನು ಹೊಂದಿರುವಂತಹ ಹೋಮೋಜೈಗಸ್ ಇದು. ಸಿ ಹಿಯರ್, ದಿಸ್ ಈಸ್ ಹೋಮೋಜೈಗಸ್. ನಾವು ಅದಕ್ಕೆ ಪಾಲಿನೇಷನ್ ಮಾಡಬೇಕಾದ್ರೆ ಪೇರೆಂಟಲ್ ಜನರೇಷನ್ ಅನ್ನು ನಾವು ಟ್ರೂ ಬ್ರೀಡಿಂಗ್ ಅಂತ ಹೇಳ್ತೀವಿ, ಪ್ಯೂರ್ ಲೈನ್ ಅಂತ ಹೇಳ್ತೀವಿ. ವಾಟ್ ಯು ಮೀನ್ ಬೈ ದಿಸ್? ಟ್ರೂ ಬ್ರೀಡಿಂಗ್ ಅಂದ್ರೆ ಏನು? ಸೇಮ್ ಅಲೀಲ್ಸ್ ಗಳನ್ನ ಹೊಂದಿರ್ತವೆ, ಹೋಮೋಜೈಗಸ್ ಕಂಡೀಷನ್ ಇರುತ್ತೆ. ಸೊ ನಾವು ಯಾವಾಗ F1 ಪ್ಲಾಂಟ್ಸ್ ಅನ್ನ ತಗೊಂಡು ಹೋಗಿ ಹೋಮೋಜೈಗಸ್ ರಿಸೆಸಿವ್ ಪೇರೆಂಟ್ ಪ್ಲಾಂಟ್ ಜೊತೆ ಕ್ರಾಸ್ ಮಾಡ್ತೀವಲ್ಲ, ಅವಾಗ ನಮ್ಗೆ ಗೊತ್ತಾಗುತ್ತಂತೆ ಈ ಪ್ಲಾಂಟು ಜಿನೋಟೈಪ್ ಯಾವ ರೀತಿಯಾಗಿ ಇದೆ ಅಂತ. ಓಕೆ, ಅದನ್ನ ನಾವು ಇವಾಗ ಮಾಡಿ ನೋಡೋಣ. ನಾವು ಸಿ ಹಿಯರ್, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಒಂದು ಫ್ಲವರ್ ಅದೆಲ್ಲ ಪಿಕ್ಚರ್ ಹಾಕಿ ಈ ಟೆಸ್ಟ್ ನ ಕೊಟ್ಟಿದ್ದಾರೆ, ಟೆಸ್ಟ್ ಕ್ರಾಸ್ ಅನ್ನ ಕೊಟ್ಟಿದ್ದಾರೆ. ನಾವು ಯು ಹ್ಯಾವ್ ಟು identify whether this tallness is because of homozygous condition or heterozygous condition. assume ಮಾಡ್ಕೊಳ್ಳಿ, ಮೇ ಬಿ ಈ ಟಾಲ್ನೆಸ್ F1 ಏನು ಟಾಲ್ನೆಸ್ ಇದೆಯಲ್ಲ, ದ್ಯಾಟ್ ಈಸ್ ಮೇ ಬಿ ಹೋಮೋಜೈಗಸ್ ಇರ್ಬೋದು ಅಂತ ಇಮ್ಯಾಜಿನ್ ಮಾಡಿ, ಅಥವಾ ಒಂದು ಅಸಂಪ್ಷನ್ ಮಾಡ್ಕೊಳ್ಳಿ. ಓಕೆ, ಸೊ ನಾವು ಯಾವಾಗ ಈ ಟಾಲ್ ಪ್ಲಾಂಟ್ ಅನ್ನ ಹೋಮೋಜೈಗಸ್ ರಿಸೆಸಿವ್ ಪೇರೆಂಟ್ ಜೊತೆ ಕ್ರಾಸ್ ಮಾಡ್ತೀವಲ್ಲ, ಅವಾಗ ಗ್ಯಾಮೆಟ್ಸ್ ಗಳನ್ನ ಫಸ್ಟ್ ಬರಿತಾ ಹೋಗಿ. ನಾನು ಕಂಪ್ಲೀಟ್ ಡಿಟೇಲ್ ಆಗಿ ಬರಿತಾ ಇದ್ದೀನಿ ಅರ್ಥ ಆಗ್ಲಿ ಅಂತ. ಸೊ ಡಿಪ್ಲಾಯ್ಡ್ ಕಂಡೀಷನ್ ಇದೆ ಇಲ್ಲಿ, ನಿಮಗೆ ಕ್ಯಾಪಿಟಲ್ ಟಿ ಗ್ಯಾಮೆಟ್ಸ್ ಗಳೇ ಫಾರ್ಮ್ ಆಗ್ತವೆ. ಸೊ ಇಲ್ಲಿ ಐಡೆಂಟಿಕಲ್ ಅಲೀಲ್ಸ್ ಗಳು ಇದ್ದು ಅಂತಂದ್ರೆ ಸೇಮ್ ಟೈಪ್ ಆಫ್ ಗ್ಯಾಮೆಟ್ಸ್ ಗಳು ಫಾರ್ಮ್ ಆಗ್ತವೆ. ನಾನು ನಂಬರ್ ಹೇಳ್ತಾ ಇಲ್ಲ, ಎಷ್ಟೇ ಗ್ಯಾಮೆಟ್ಸ್ ಗಳು ಫಾರ್ಮ್ ಆದ್ರೂ ಆ ಎಲ್ಲಾ ಗ್ಯಾಮೆಟ್ಸ್ ಗಳಲ್ಲೂ ಸೇಮ್ ಅಲೀಲ್ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಸ್ಮಾಲ್ ಟಿ ಮತ್ತೆ ಸ್ಮಾಲ್ ಟಿ. ಓಕೆ, ಇಲ್ಲಿಯೂ ಐಡೆಂಟಿಕಲ್ ಅಲೀಲ್ಸ್ ಇರೋದ್ರಿಂದ ಸೇಮ್ ನಿಮಗೆ ಗ್ಯಾಮೆಟ್ಸ್ ಗಳು ಫಾರ್ಮ್ ಆಗ್ತವೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಈ ಗ್ಯಾಮೆಟ್ಸ್ ಗಳನ್ನ ಫ್ಯೂಸ್ ಮಾಡ್ಲಿಕ್ಕೆ ಒಂದು ಮೆಥಡ್ ಅನ್ನ ಹೇಳಿದ್ನಲ್ಲ, ಈ ಕಡೆ ಮೇಲ್ ಅಂತ ತಗೊಳ್ಳಿ, ಈ ಕಡೆ ಫಿಮೇಲ್ ಅಂತ ತಗೊಳ್ರಿ. ಇಲ್ಲಿದು ಒಂದೊಂದು ಗ್ಯಾಮೆಟ್ ಇನ್ನ ಇಲ್ಲಿ ಕಡೆ ಇರುವಂತಹ ಎಲ್ಲಾ ಗ್ಯಾಮೆಟ್ಸ್ ಗಳ ಜೊತೆ ಫ್ಯೂಸ್ ಮಾಡ್ತಾ ಹೋಗಿ ಅಂತ. ನೀವು ಆ ಮೆಥಡ್ ಅನ್ನಾದ್ರೂ ಅಪ್ಲೈ ಮಾಡಬಹುದು, ಅಥವಾ ಇನ್ನೊಂದು ಮೆಥಡ್ ಇದೆ, ಇಟ್ ಇಸ್ ಕಾಲ್ಡ್ ಆಸ್ ಅ ಪುನ್ನೆಟ್ ಸ್ಕ್ವೇರ್ ಮೆಥಡ್ ಅಂತಾನು ಕರೀತಾರೆ. ಓಕೆ, ನಾವು ವಾಟ್ ಯು ಮೀನ್ ಬೈ ದಿಸ್ ಪುನ್ನೆಟ್ ಸ್ಕ್ವೇರ್ ಮೆಥಡ್? ನಾವು ಸಿ ಹಿಯರ್, ಈ ರೀತಿ ಆದಂತಹ ಏನು ಗ್ಯಾಮೆಟ್ಸ್ ಗಳಿದಾವಲ್ಲ, ಇವನ್ನ ಈಸಿಯಾಗಿ ಫ್ಯೂಸ್ ಮಾಡ್ಲಿಕ್ಕೆ ಪುನ್ನೆಟ್ ಅನ್ನುವಂತಹ ಒಬ್ರು ಸೈಂಟಿಸ್ಟ್, ಬ್ರಿಟಿಷ್ ಜೆನೆಟಿಸಿಸ್ಟ್, ವಾಟ್ ಹಿ ಡಿಡ್, ಹಿ ಮೇಡ್ ಅ ರಿಪ್ರೆಸೆಂಟೇಷನ್. ಸೊ ಈ ರೀತಿಯಾಗಿ ನಿಮಗೆ ಗ್ಯಾಮೆಟ್ಸ್ ಗಳು ಸಿಕ್ಕರೆ ಅವನ್ನ ಹೆಂಗೆ ಈಸಿ ಫಾರ್ಮ್ ಅಲ್ಲಿ ನೀವು ಫ್ಯೂಸ್ ಮಾಡಿ ಫರ್ಟಿಲೈಸೇಷನ್ ಮಾಡಿ ಆಫ್ಸ್ಪ್ರಿಂಗ್ಸ್ ಗಳನ್ನ ಬರಿಬಹುದು, ಆ ಆಫ್ಸ್ಪ್ರಿಂಗ್ಸ್ ಗಳದ್ದು ಫಿನೋಟೈಪ್ ಮತ್ತೆ ಜಿನೋಟೈಪ್ ಅನ್ನ ಹೆಂಗೆ ಬರಿಬಹುದು ಅಂತ ಒಂದು ಈಸಿ ಮೆಥಡ್ ಅನ್ನ ಕೊಟ್ಟರು. ಯಾರು? ಪುನ್ನೆಟ್ ಅನ್ನುವಂತಹ ವಿಜ್ಞಾನಿ. ಅದಕ್ಕೆ ಈ ಮೆಥಡ್ ಅನ್ನ ಪುನ್ನೆಟ್ ಸ್ಕ್ವೇರ್ ಮೆಥಡ್ ಅಂತಾನೆ ಕರೀತಾರೆ. ಏನಿರುತ್ತೆ ಈ ಮೆಥಡ್ ನಲ್ಲಿ ಅಂತಂದ್ರೆ, ಫಸ್ಟ್ ನೀವು ಒಂದು ಬಾಕ್ಸ್ ಅನ್ನ ಹಾಕಬೇಕು. ಓಕೆ, ಬಾಕ್ಸ್ ಹಾಕಿ ಈ ಬಾಕ್ಸ್ ಫಸ್ಟ್ ರೋ ಮತ್ತೆ ಫಸ್ಟ್ ಕಾಲಮ್ ಏನಿದೆಯಲ್ಲ, ಇಲ್ಲಿ ನೀವು ಗ್ಯಾಮೆಟ್ಸ್ ಗಳನ್ನ ಬರಿಬೇಕು. ಸೊ ವಾಟ್ ಹ್ಯಾವ್ ಟು ರೈಟ್ ಹಿಯರ್? ಗ್ಯಾಮೆಟ್ಸ್ ಗಳನ್ನ ಬರಿಬೇಕು. ಸೊ ಗ್ಯಾಮೆಟ್ಸ್ ಒಂದ್ ಕಡೆ ಫಿಮೇಲ್ ಗ್ಯಾಮೆಟ್ಸ್, ಒಂದ್ ಕಡೆ ಮೇಲ್ ಗ್ಯಾಮೆಟ್ಸ್ ಅನ್ನ ಬರಿಬೇಕು. ನಾವು ಅಸ್ಯೂಮ್ ಈ ಕಡೆ ಇರುವಂತಹದನ್ನ ನಾವು ಫಿಮೇಲ್ ಅಂತ ಕನ್ಸಿಡರ್ ಮಾಡಿ, ಈ ಕಡೆ ಇರುವಂತಹಗಳನ್ನ ಮೇಲ್ ಗ್ಯಾಮೆಟ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಫಿಮೇಲ್ ಗ್ಯಾಮೆಟ್ಸ್ ಕ್ಯಾಪಿಟಲ್ ಟಿ ಇದೆಯಲ್ಲ, ಅದನ್ನ ಬರೀರಿ ಇಲ್ಲಿ. ಸೊ ಕ್ಯಾಪಿಟಲ್ ಟಿ ಮತ್ತೆ ಕ್ಯಾಪಿಟಲ್ ಟಿ. ಮೇಲ್ ಗ್ಯಾಮೆಟ್ಸ್ ಎಷ್ಟಿದಾವೆ ಇಲ್ಲಿ? ಸ್ಮಾಲ್ ಟಿ ಮತ್ತೆ ಸ್ಮಾಲ್ ಟಿ. ಸೊ ಗ್ಯಾಮೆಟ್ಸ್ ಗಳನ್ನ ನಾವು ಫಸ್ಟ್ ರೋ ಫಸ್ಟ್ ಕಾಲಮ್ ನಲ್ಲಿ ಬರೋದಾಯ್ತು.
ನಾವು ಈಗ ಈಸಿಯಾಗಿ ಒಂದೊಂದೇ ಕಾಂಬಿನೇಷನ್ಸ್ಗಳನ್ನು ಮಾಡ್ತಾ ಹೋಗಿ. ಫಸ್ಟ್ ವಿ ವಿಲ್ ಟೇಕ್ ದ ಫಸ್ಟ್ ರೋದಲ್ಲಿ ಈ ಗ್ಯಾಮೆಟ್ನ ತಗೊಂಡು ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ ಫ್ಯೂಸ್ ಆಯಿತು ಅಂದರೆ ಹಿಯರ್ ವಿಲ್ ಗೆಟ್ ಅ ಹಿಟ್ರೋಸೈಗಸ್ ಕಂಡೀಷನ್. ಅಗೇನ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಮತ್ತೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಅಗೇನ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಅಂದರೆ ಇಲ್ಲಿ ಬರುವಂತಹ ಎಲ್ಲ ಪ್ಲಾಂಟ್ಸ್ಗಳು ಏನಾಯಿತು, ಟಾಲ್ ಆಯಿತು. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ನಾನು ಎಕ್ಸ್ಪ್ಲನೇಷನನ್ನು ಅದೇ ಪಾಯಿಂಟಿಗೆ ತೊಗೊಂಡು ಹೋಗಿ ಜಾಯಿನ್ ಮಾಡ್ತೀನಿ. ಸೊ ನಾವೇನು ಮಾಡಿದ್ವಿ ಇಲ್ಲಿ, ಇದೇನು F1 ಪ್ಲಾಂಟ್ ಏನಿತ್ತಲ್ಲ, ಈ F1 ಪ್ಲಾಂಟು ಹೋಮೋಸೈಗಸ್ ಇರ್ಬೋದು ಅಂತ ಅಸ್ಯೂಮ್ ಮಾಡಿ ಅದನ್ನು ನಾವು ರಿಸೆಸಿವ್ ಹೋಮೋಸೈಗಸ್ ಪೇರೆಂಟ್ ಜೊತೆ ಕ್ರಾಸ್ ಮಾಡಿದ್ವಿ. ದಿಸ್ ಈಸ್ ದ ರಿಸಲ್ಟ್. ಓಕೆ, ಇದು F1 F2 ಜನರೇಷನ್ ಏನೂ ಅಲ್ಲ, ಜಸ್ಟ್ ಒಂದು ಕ್ರಾಸ್ ಆದಮೇಲೆ ಬಂದಂತಹ ಆಫ್ಸ್ಪ್ರಿಂಗ್ಸ್ಗಳು. ಸೊ ಈ ಆಫ್ಸ್ಪ್ರಿಂಗ್ಸ್ಗಳು ಎಲ್ಲವೂ ಟಾಲ್ ಪ್ಲಾಂಟ್ ಆಗಿ ಬೆಳೆದು. ಓಕೆ, ಸೆಕೆಂಡ್ ಕಂಡೀಷನ್, ಸೆಕೆಂಡ್ ಅಸಂಪ್ಷನ್ ಏನಂತಂದರೆ F1 ಪ್ಲಾಂಟ್ ಏನಿದೆಯಲ್ಲ, ಸೊ ಐ ವಿಲ್ ಮೇಕ್ ವಿತ್ ಅ ರೆಡ್ ಕಲರ್. ಸೊ F1 ಪ್ಲಾಂಟ್ ಏನಿದೆಯಲ್ಲ, ಅಸ್ಯೂಮ್ ದಿಸ್ F1 ಪ್ಲಾಂಟ್ ಈಸ್ ಅ ಹಿಟರೋಸೈಗಸ್ ಟಾಲ್ ಪ್ಲಾಂಟ್. ಓಕೆ, ಫಸ್ಟ್ ನಾವು ಹೋಮೋಸೈಗಸ್ ಇರ್ಬೋದು ಅಂತ ಅಸ್ಯೂಮ್ ಮಾಡಿದ್ವಿ. ನೌ ವಿ ಆರ್ ಅಸ್ಯೂಮಿಂಗ್ ಇಟ್ ಆಸ್ ಅ ಹಿಟರೋಸೈಗಸ್. ಸೊ ದಿಸ್ ವಿ ಹ್ಯಾವ್ ಟು ಕ್ರಾಸ್ ವಿತ್ ವಾಟ್, ವಿ ಹ್ಯಾವ್ ಟು ಕ್ರಾಸ್ ವಿತ್ ಅ ಹೋಮೋಸೈಗಸ್ ರಿಸೆಸಿವ್ ಪೇರೆಂಟ್. ಓಕೆ, ಗೊತ್ತಾಯ್ತಾ ಇದು ಕ್ರಾಸ್ ಹೆಂಗಾಯ್ತು ಅಂತ. ನೌ ಗ್ಯಾಮೆಟ್ ಫಾರ್ಮೇಷನ್. ಓಕೆ, ಸೊ ಡಿಫ್ರೆಂಟ್ ಅಲೀಲ್ಸ್ಗಳಿರೋದ್ರಿಂದ ಇಲ್ಲಿ ನಿಮಗೆ ಈ ರೀತಿಯಾದಂತಹ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗ್ತವೆ. ಕಳೆದ ವಿಡಿಯೋದಲ್ಲಿ ನಾನು ಲಾ ಆಫ್ ಸೆಗ್ರಿಗೇಷನ್ ಅನ್ನು ಹೇಳಿದ್ನಲ್ಲ, ಲಾ ಆಫ್ ಸೆಗ್ರಿಗೇಷನ್ ಹೇಳಿದ್ನಲ್ಲ, ಅವಾಗ ಏನು ಎಕ್ಸ್ಪ್ಲೇಷನ್ ಕೊಟ್ಟಿದ್ವಿ ನಾವು, ವೆನ್ ದ ಪೇರ್ ಆಫ್ ಅಲೀಲ್ಸ್ ಆರ್ ಬ್ರಾಟ್ ಟುಗೆದರ್ ಇನ್ ಅ ಹೈಬ್ರಿಡ್, ದಿಸ್ ಇಸ್ ಅ F1 ಹೈಬ್ರಿಡ್. ಹೌದಾ ತಾನೆ, ಫಸ್ಟ್ ಫಿಲಿಯಲ್ ಜನರೇಷನ್, ಅದನ್ನು ನಾವು ಹೈಬ್ರಿಡ್ ಅಂತಲೂ ಕರಿತೀವಿ. ಸೊ ಹೈಬ್ರಿಡ್ಸ್ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅಲೀಲ್ಸ್ಗಳು ಇದ್ರೂ ಈ ಅಲೀಲ್ಸ್ಗಳು ಮಿಯೋಸಿಸ್ ಆಗಿ ಗ್ಯಾಮೆಟ್ ಫಾರ್ಮ್ ಆಗಬೇಕಾದ್ರೆ ಇಂಡಿಪೆಂಡೆಂಟ್ ಆಗಿ ಅವು ಸಪ್ರೇಟ್ ಆಗ್ತವೆ. ಸೊ ದ್ಯಾಟ್ ಒಂದೊಂದು ಅಲೀಲು ಒಂದೊಂದು ಗ್ಯಾಮೆಟ್ನಲ್ಲಿ ಇರುತ್ತೆ. ದ್ಯಾಟ್ ಮೀನ್ಸ್ ದ ಗ್ಯಾಮೆಟ್ಸ್ ಆರ್ ಪ್ಯೂರ್, ದೇ ಹ್ಯಾವ್ ಓನ್ಲಿ ಒನ್ ಟೈಪ್ ಆಫ್ ಅಲೀಲ್. ಮಿಕ್ಸಿಂಗ್ ಆಗಿರಂಗಿಲ್ಲ, ಈ ಕಡೆಯಿಂದ ಸ್ವಲ್ಪ ಟಾಲ್ನೆಸ್ಸು, ಈ ಕಡೆಯಿಂದ ಸ್ವಲ್ಪ ಡಾರ್ಕ್ನೆಸ್ಸು ಆಗಿ ಇನ್ ಬಿಟ್ವೀನ್ ಹಂಗಿರೋದಿಲ್ಲ. ದೇ ಹ್ಯಾವ್ ಅ ಸಿಂಗಲ್ ಅಲೀಲ್. ಓಕೆ, ದಟ್ ಈಸ್ ಅ ಸಿಂಗಲ್ ಟ್ರೇಟ್ ಬಿಕಾಸ್ ದೇ ಆರ್ ಪ್ಯೂರ್ ಇನ್ ದೇರ್ ನೇಚರ್. ಸೊ ಇಲ್ಲಿ ಎರಡು ರೀತಿಯಾದಂತಹ ಗ್ಯಾಮೆಟ್ಸ್ಗಳು ಫಾರ್ಮ್ ಆದುವಾ. ಇಲ್ಲಿಯೂ ಕೂಡ ಒಂದು ಸಿಂಗಲ್ ಟಿ ಅಂತ ಬಂದು ಸಾಕಾಗುತ್ತೆ, ಬಟ್ ನಿಮಗೆ ಅರ್ಥ ಆಗಲಿ ಅಂತ ನಾನು ಇದನ್ನು ಕೂಡ ಎರಡು ಗ್ಯಾಮೆಟ್ಸ್ ಅಂತ ಫಾರ್ಮ್ ಮಾಡ್ತೇನೆ. ಏನು ತಪ್ಪಿಲ್ಲ, ಯಾಕಂತಂದರೆ ಫೀಮೇಲ್ ಗ್ಯಾಮೆಟ್ಸ್ಗಳು ಎಗ್ಗಳು ಇಲ್ಲಿ ಎಷ್ಟಾದರೂ ಫಾರ್ಮ್ ಆಗ್ಬೋದು, ಬಟ್ ಅಲ್ಲಿ ಫಾರ್ಮ್ ಆದಂತಹ ಎಲ್ಲ ಎಗ್ಗಳಲ್ಲಿ ಟಿ ಅಲೀಲ್ ಮಾತ್ರ ಇರುತ್ತೆ, ಸ್ಮಾಲ್ ಟಿ ಅಲೀಲ್ ಮಾತ್ರ ಇರುತ್ತೆ. ನಾವು ಅಗೇನ್ ನಾವು ಪುನ್ನೆಟ್ ಸ್ಕ್ವೇರನ್ನು ಹಾಕೋಣ. ಹೌ ವಿ ಹ್ಯಾವ್ ಟು ಡೂ ನೌ, ಅಗೇನ್ ಬಾಕ್ಸನ್ನು ಹಾಕಿ. ಸೊ ಹಿಯರ್ ವಿ ಹ್ಯಾವ್ ಟು ಮೆನ್ಷನ್ ಗ್ಯಾಮೆಟ್ಸ್, ಕಂಪಲ್ಸರಿ ಬರೀಲೇಬೇಕು. ಒಂದು ಕಡೆ ಫಿಮೇಲ್ ಗ್ಯಾಮೆಟು, ಇನ್ನೊಂದು ಕಡೆ ಮೇಲ್ ಗ್ಯಾಮೆಟ್. ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಫಿಮೇಲ್ ಸಿಂಬಾಲನ್ನು ಹಾಕಿ ಒಂದು ಕಡೆ ಆ್ಯರೋ ಮಾಡ್ತಾ ಇದ್ದೀನಿ, ಅಂದರೆ ಫಿಮೇಲ್ ಗ್ಯಾಮೆಟ್ಸು. ಇನ್ನೊಂದು ಕಡೆ ಮೇಲ್ ಸಿಂಬಾಲನ್ನು ಹಾಕಿ ಈ ಡೈರೆಕ್ಷನಲ್, ಈ ಕಡೆ ಮೇಲ್ ಗ್ಯಾಮೆಟ್ಸ್ ಇದಾವೆ ಅಂತ ಬರಿತಾ ಇದ್ದೀನಿ. ನಿಮಗೆ ಕಾಣಿಸಿರ್ಲಿಕ್ಕಿಲ್ಲ ಅಂತ ತಿಳ್ಕೊಂಡು ನಾನು ಇಲ್ಲಿ ಮತ್ತೆ ಅದನ್ನ ಡ್ರಾ ಮಾಡಿದ್ದು, ಕನ್ಫ್ಯೂಸ್ ಆಗಬೇಡಿ. ಸೊ ಫಿಮೇಲ್ ಗ್ಯಾಮೆಟ್ಸು ಕ್ಯಾಪಿಟಲ್ ಟಿ ಮತ್ತು ಸ್ಮಾಲ್ ಟಿ. ಓಕೆ, ಇದನ್ನು ಫಿಮೇಲ್ ಪ್ಲ್ಯಾಂಟ್ ಅಂತ ನಾವು ಕನ್ಸಿಡರ್ ಮಾಡಿದರೆ, ಇದನ್ನು ಮೇಲ್ ಪ್ಲ್ಯಾಂಟ್ ಅಂತ ಕನ್ಸಿಡರ್ ಮಾಡಿದರೆ ಏನಾಯ್ತು, ಇಲ್ಲಿ ಸ್ಮಾಲ್ ಟಿ ಬಂತು. ಓಕೆ, ಸೊ ನೌ ಗೋ ಆನ್ ಕಂಬೈನಿಂಗ್. ಸೊ ಇವಾಗ ನೀವು ಕಾಂಬಿನೇಷನ್ ಮಾಡ್ತಾ ಹೋಗಿ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಓಕೆ, ದೆನ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ, ಫಸ್ಟ್ ರೋ ಮುಗೀತು. ಸೆಕೆಂಡ್ ಸ್ಮಾಲ್ ಟಿ, ನೆಕ್ಸ್ಟ್ ಸ್ಮಾಲ್ ಟಿ, ಇವೆರಡು ಸೇರಿ ಇಲ್ಲಿ ಬರುತ್ತೆ. ಓಕೆ, ನಾವು ಸಿ ಹಿಯರ್ ಟಾಲ್, ಇದು ಕೂಡ ಟಾಲ್, ದೆನ್ ವಿ ಹ್ಯಾವ್ ಅ ಡಾರ್ಫ್ ಬಿಕಾಸ್ ಇಟ್ ಈಸ್ homozygous recessive, again we have a dwarf. ಓಕೆ, ಸೊ ನಾವು ಎರಡೂ ಅಸಂಪ್ಷನ್ನ ಇಲ್ಲಿ ಟ್ರೈ ಮಾಡಿ ನೋಡಿದ್ವಿ, ಥಿಂಕಿಂಗ್ ದ್ಯಾಟ್ ದ F1 tall plant ಕ್ಯಾನ್ ಬಿ ಹೋಮೋಸೈಗಸ್ ಆರ್ ಇಟ್ ಕ್ಯಾನ್ ಬಿ ಹಿಟರೋಸೈಗಸ್ ಅಂತ. ಓಕೆ, now coming back to the point, why test cross is done? Test cross is done to know the genotype of the F1 generation. ಓಕೆ, ನಾವು ಸ್ವಲ್ಪ ಇವಾಗ ಬ್ರೈನಿಗೆ ಸ್ವಲ್ಪ ವರ್ಕ್ ಕೊಡಿ, ಒಂದು ಸ್ವಲ್ಪ ಡೀಪ್ ಆಗಿ ಥಿಂಕ್ ಮಾಡಿ. ನಮ್ಮ ಕಡೆ F1 ಪ್ಲಾಂಟ್ ಇದೆ, ಓಕೆ, ಹೋಮೋಸೈಗಸ್ ರಿಸೆಸಿವ್ ಪ್ಲಾಂಟ್ ಇದೆ. ಓಕೆ, ಹೋಮೋಸೈಗಸ್ ರಿಸೆಸಿವ್ ಪ್ಲಾಂಟ್ ಅಂತಂದರೆ ಅಲ್ಲಿ ಸ್ಮಾಲ್ ಟಿನೇ ಇರಬೇಕು. ಓಕೆ, ಇಲ್ಲಿದು ನಮಗೆ ಗೊತ್ತಿಲ್ಲ ಜಿನೋಟೈಪ್ ಏನಿದೆ ಅಂತ. ಇವೆರಡನ್ನು ನಾವು ಕ್ರಾಸ್ ಮಾಡಿದಾಗ
ಇವೆರಡನ್ನು ಕ್ರಾಸ್ ಮಾಡಿದಾಗ ಮುಂದೆ ಏನು ನಮಗೆ ನೆಕ್ಸ್ಟ್ ಜನ್ರೇಷನ್ ಅಂತ ಬರುತ್ತಲ್ಲ, ಆ ಜನ್ರೇಷನ್ನಲ್ಲಿನೂ ಕೂಡ ನಮಗೆ ಡಾರ್ಫ್ ಪ್ಲಾಂಟ್ ಬಂತು ಅಂದರೆ ಆ ಜನ್ರೇಷನ್ನಲ್ಲಿ ಹೋಮೋಸೈಗಸ್ ರಿಸೆಸಿವ್ ಪೇರೆಂಟ್ ಡಾರ್ಫ್ ಸ್ಮಾಲ್ ಟಿ ಬಂತು ಅಂತಂದರೆ F1 ಜಿನೋಟೈಪು ಹಿಟರೋಸೈಗಸ್ ಇದೆ ಅಂತ ಅರ್ಥ. ನಂಗೆ ಗೊತ್ತಾಗ್ಲಿಲ್ರಿ ಅಂತಂದರೆ ಜಸ್ಟ್ ಲಿಸನ್ ಹಿಯರ್, ವೆರಿ ಇಂಟ್ರೆಸ್ಟಿಂಗ್. ಏನು ಹೇಳಿದೆ ನಾನು, F1 ಪ್ಲಾಂಟನ್ನು ನೀವು ಡಾರ್ಫ್ ಪ್ಲಾಂಟ್ ಜೊತೆ ಕ್ರಾಸ್ ಮಾಡ್ತಾ ಇದ್ದೀರಾ. ಕ್ರಾಸ್ ಮಾಡಿ ಆದಮೇಲೆ ಬಂದಂತಹ ಏನು ಜನ್ರೇಷನ್ ಇದೆಯಲ್ಲ, ಆ ಜನ್ರೇಷನನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. F1 ಪ್ಲಾಂಟನ್ನು ಹೋಮೋಸೈಗಸ್ ರಿಸೆಸಿವ್ ಪ್ಲಾಂಟ್ ಏನಿದೆ ಅಂದರೆ ಡಾರ್ಫ್ ಪ್ಲಾಂಟ್ ಏನಿದೆ ಅದ್ರ ಜೊತೆ ಕ್ರಾಸ್ ಮಾಡಿದ ಮೇಲೆ ಬಂದಂತಹ ಜನ್ರೇಷನ್ ಏನಿದೆಯಲ್ಲ, ಆ ಜನ್ರೇಷನನ್ನು ಅಬ್ಸರ್ವ್ ಮಾಡಿದ್ವಿ ಅಂತ ಹೇಳಿದೆ. ಯಾವುದೋ ಜನ್ರೇಷನ್ನು, ಇದು ಪೂರ್ತಿ ಜನ್ರೇಷನ್ ಐದರ್ ಈ ರೀತಿ ಬರ್ಬೋದು ಅಥವಾ ಈ ರೀತಿ ಬರ್ಬೋದು. ಒಟ್ಟಿನಲ್ಲಿ ಆ ಕ್ರಾಸಿಂದ ಬಂದಂತಹ ಪ್ಲಾಂಟ್ಸ್ಗಳು ಈ ರೀತಿಯಾಗಿ ಬೆಳಿಬಹುದು ಅಂತ ಅರ್ಥ. ಇನ್ ಕೇಸ್ ನಿಮಗೆ ಸಿಕ್ಕಿದಂತಹ ಜನ್ರೇಷನ್ನಲ್ಲಿ ಎಲ್ಲ ಪ್ಲಾಂಟ್ಸ್ಗಳು ಟಾಲ್ ಪ್ಲಾಂಟ್ ಆಗಿನೇ ಇದ್ದುವು ಅಂತಂದರೆ, ದೆನ್ F1 ಜನರೇಷನ್ ವಾಸ್ ಅ ಹೋಮೋಸೈಗಸ್ ಅಂತ ಅರ್ಥ. ಗೊತ್ತಾಗ್ತಿದೆಯಾ ನಿಮಗೆ? ಓಕೆ, ಸ್ವಲ್ಪ ಕೆಲಸ ಕೊಡಬೇಕು ಬ್ರೈನ್ಗೆ. ಅದೇ ನಿಮಗೆ ಸಿಕ್ಕಿದಂತಹ ಜನ್ರೇಷನ್ನಲ್ಲಿ, ಲಿಸನ್ ಕೇರ್ಫುಲಿ, ನಿಮಗೆ ಸಿಕ್ಕಿದಂತಹ ಜನ್ರೇಷನಲ್ಲಿ ಬೈ ಎನಿ ಚಾನ್ಸ್ ನಿಮಗೆ ನೀವು ಕ್ರಾಸ್ ಮಾಡಿದಂತಹ ಏನು ಹೋಮೋಸೈಗಸ್ ರಿಸೆಸಿವ್ ಇತ್ತಲ್ಲ, ಅಂತಹ ಪ್ಲಾಂಟ್ಸ್ಗಳು ಏನಾದರೂ ಅಲ್ಲಿ ಬಂದಿದ್ದು ಅಂತಂದರೆ ನಿಮ್ಮ F1 ಹೆಟರೋಸೈಗಸ್ ಇದೆ ಅಂತ ಅರ್ಥ. ಇಲ್ಲೇ ಪ್ರೂಫು ಸಿಗ್ತಾ ಇದೆ, ಅದಕ್ಕೆ ಫಸ್ಟ್ ಕ್ರಾಸನ್ನು ಹಾಕ್ಬಿಟ್ಟಿದ್ದೀನಿ. ಸೊ ಸಿ ಹಿಯರ್, ಡಾರ್ಫ್ ಇಲ್ಲಿನೂ ಇದೆ, ಡಾರ್ಫ್ ಇಲ್ಲಿನೂ ಇದೆ. ವಾಟ್ ಈಸ್ ದಿಸ್ ಡಾರ್ಫ್? These are nothing but a homozygous recessive character. Homozygous recessive character is nothing but the parental character here. ಸೊ ನಿಮಗೆ ಸಿಕ್ಕಿದಂತಹ ಜನ್ರೇಷನಲ್ಲಿ ಇನ್ ಕೇಸ್ ಏನಾದರೂ ಡಾರ್ಫ್ ಪ್ಲಾಂಟ್ ಇತ್ತು ಅಂದರೆ ನೀವು ಕಣ್ಣು ಮುಚ್ಚಿ ಈ F1 ಜಿನೋಟೈಪ್ ಹೇಳ್ಬೋದು. ಇಟ್ ವಾಸ್ ನಾಟ್ ಅ ಹೋಮೋಸೈಗಸ್ ಬಟ್ ಇಟ್ ವಾಸ್ ಅ ಹೆಟರೋಸೈಗಸ್ ಟಾಲ್ ಪ್ಲಾಂಟ್ ಅಂತ. ಇದನ್ನು ನಾನು ಕೊಟ್ಟಿಲ್ಲ, ಮೆಂಡಲ್ ಅವರು ಹೇಳಿದ್ರು. ಸಿ, ಅವಾಗ ಇನ್ನೂ ಅಷ್ಟು ಅಡ್ವಾನ್ಸ್ ರಿಸರ್ಚ್ ಏನೂ ಆಗಿರಲಿಲ್ಲ ಅಂತಂದ್ರೂ ಎಷ್ಟು ನೀಟಾಗಿ ಸಿಸ್ಟಮೆಟಿಕ್ ಆಗಿ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಿದ್ರು ಅಂತ. ಸೊ ಟೆಸ್ಟ್ ಕ್ರಾಸ್ನಲ್ಲಿ ಯಾವಾಗ ನಿಮಗೆ F1 ಜನ್ರೇಷನ್ನದ್ದು ಜಿನೋಟೈಪನ್ನು ನೀವೇನಾದ್ರೂ ಕಂಡು ಹಿಡಿಬೇಕು ಅಂತಂದರೆ, ಇದೆಲ್ಲ ಬರೆದಿದ್ದೀನಿ ಅಷ್ಟೇ ಮುಂಚೆ ನಾನು, ಬಟ್ ನೀವು ಹೆಂಗೆ ಮಾಡ್ಬೋದು, ಆ F1 ಜನ್ರೇಷನ್ದು ಪ್ಲಾಂಟ್ ಏನಿದೆ ಅದನ್ನು ತೊಗೊಂಡು ಹೋಗಿ ಪೇರೆಂಟ್ದೇನು ಹೋಮೋಸೈಗಸ್ ರಿಸೆಸಿವ್ ಪ್ಲಾಂಟ್ಸ್ಗಳಿದಾವಲ್ಲ ಅವೆರಡರ ಮಧ್ಯೆ ಕ್ರಾಸ್ ಪಾಲಿನೇಷನ್ ಮಾಡಿಸಿ. ಕ್ರಾಸ್ ಪಾಲಿನೇಷನ್ ಆದಮೇಲೆ ಫರ್ಟಿಲೈಸೇಷನ್ ಆಗುತ್ತೆ. ನಾ ಈ ಸೆಂಟೆನ್ಸನ್ನು ಈ ಚಾಪ್ಟರ್ ಮುಗಿಯೋವರೆಗೂ ಹೇಳ್ತಾ ಇರ್ತೀನಿ. ಕ್ರಾಸ್ ಪಾಲಿನೇಷನ್ ಮಾಡಿಸಿ ಅಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ, ಝೈಗೋಟ್ ಬೆಳೆಯುತ್ತೆ, ಅಂದರೆ ಒಂದು ಹೈಬ್ರಿಡ್ ಅಂತ ಬೆಳೆಯುತ್ತೆ. ಆ ಝೈಗೋಟಿಂದ ಒಂದು ಸೀಡ್ ಬೆಳೆಯುತ್ತೆ. ಆ ಸೀಡನ್ನ ತೊಗೊಂಡು ನೀವು ಮಣ್ಣಲ್ಲಿ ಹಾಕ್ತೀರಾ, ಸ್ವಲ್ಪ ದಿನ ಆದಮೇಲೆ ಪ್ಲ್ಯಾಂಟ್ ಹುಟ್ಟಿ ಬೆಳೆದು ಪೂರ್ತಿಯಾಗಿ ಬೆಳೆಯುತ್ತೆ. ಆವಾಗ ಅಬ್ಸರ್ವ್ ಮಾಡಿ, ಆ ಪ್ಲ್ಯಾಂಟ್ಸ್ಗಳು ಒಂದೇ ಒಂದು ಸೀಡ್ ಅಂತ ಸಿಗಲ್ಲ ನಿಮಗೆ. ಒಂದು ಪ್ಲ್ಯಾಂಟ್ಸ್ನಲ್ಲಿ ಎಷ್ಟೊಂದು ಸೀಡ್ಸ್ಗಳು ಸಿಗ್ತಾವಲ್ಲ, ಆ ಎಲ್ಲ ಸೀಡ್ಸ್ಗಳನ್ನು ಸೋ ಮಾಡಿ ನೀವು ಅದನ್ನು ನೀವು ಬಿತ್ತಿ. ಅವಾಗ ಏನಾಗುತ್ತೆ, ನಿಮಗೆ ಒಂದು ಗ್ರೂಪ್ ಆಫ್ ಪ್ಲ್ಯಾಂಟ್ಸ್ಗಳು ಸಿಗ್ತವೆ. ಸೊ ಆ ಗ್ರೂಪ್ ಆಫ್ ಪ್ಲ್ಯಾಂಟ್ಸ್ನಲ್ಲಿ ಎಲ್ಲವೂ ಟಾಲ್ ಪ್ಲ್ಯಾಂಟೇ ಆಗಿದ್ದು ಅಂತಂದರೆ ದೆನ್ ಯು ಹ್ಯಾವ್ ಟು ಮೇಕ್ ಅ ಕನ್ಕ್ಲೂಷನ್, F1 ಜನರೇಷನ್ ವಾಸ್ ಅ ಹೋಮೋಸೈಗಸ್ ಟಾಲ್ ಪ್ಲ್ಯಾಂಟ್. ಇನ್ ಕೇಸ್ ಆ ಗ್ರೂಪ್ ಆಫ್ ಪ್ಲ್ಯಾಂಟ್ಸ್ನಲ್ಲಿ ಯಾವುದಾದ್ರೂ ಡಾರ್ಫ್ ಪ್ಲ್ಯಾಂಟ್ಸ್ಗಳು ಇದ್ದು ಅಂತಂದರೆ ಎಷ್ಟಿರ್ಬೋದು ಡಾರ್ಫ್ ಪ್ಲ್ಯಾಂಟ್ಸ್ಗಳು? ನಾವು ಸಿ ಹಿಯರ್ ಈ ರೇಷೋವನ್ನು ನೋಡಿದರೆ ನೀವು 1:1 ರೇಷೋದಲ್ಲಿ ನಿಮಗೆ ಟಾಲ್ ಮತ್ತು ಡಾರ್ಫ್ನೆಸ್ ಸಿಗ್ತಿದೆ. 2 ಟಾಲ್ ಇದ್ದಾವೆ, 2 ಡಾರ್ಫ್ ಇದ್ದಾವೆ. ಓಕೆ, ಸೊ ನೀವು F1 ಜನರೇಷನನ್ನು ಲಿಸನ್ ಕೇರ್ಫುಲಿ, F1 ಜನರೇಷನನ್ನು ಹೋಮೋಸೈಗಸ್ ರಿಸೆಸಿವ್ ಡಾರ್ಫ್ ಪ್ಲಾಂಟ್ ಜೊತೆ ಕ್ರಾಸ್ ಮಾಡಿದ ಮೇಲೆ ನಿಮಗೊಂದು 10 ಬೀಜ ಸಿಕ್ಕಿದ್ದು ಅಂತ ಇಮ್ಯಾಜಿನ್ ಮಾಡಿ. ಫರ್ಟಿಲೈಸೇಷನ್ ಆದಮೇಲೆ ಆ 10 ಬೀಜವನ್ನು ನೀವು ಬಿತ್ತಿದ ಮೇಲೆ ಆ 10ರಲ್ಲಿ ಅವು ಏನು 10 ಗಿಡಗಳು ಬೆಳಿತಾವಲ್ಲ, ಅದರಲ್ಲಿ 5 ಡಾರ್ಫ್ ಇದ್ದು 5 ಟಾಲ್ ಇದ್ದು ಅಂತಂದರೆ ದೆನ್ ವಾಟ್ ಇಸ್ ದ ಕನ್ಕ್ಲೂಷನ್ ಯು ಹ್ಯಾವ್ ಟು ಕಮ್? ದ ಕನ್ಕ್ಲೂಷನ್ ಈಸ್ F1 ವಾಸ್ ಅ ಹೆಟರೋಸೈಗಸ್ ಟಾಲ್. And this test we call it as a, this cross we call it as a test cross. ಅರ್ಥ ಆಯ್ತಾ ನಿಮಗೆ? ತುಂಬ ಈಸಿಯಾಗಿ ಅರ್ಥ ಆಗುವಂಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಸೊ ಬ್ಯಾಕ್ ಕ್ರಾಸ್ ಮತ್ತು ಟೆಸ್ಟ್ ಕ್ರಾಸು, ಬ್ಯಾಕ್ ಕ್ರಾಸ್ ದ F1 ಈಸ್ ಕ್ರಾಸ್ಡ್ ವಿತ್ ಐದರ್ ಆಫ್ ದ ಪೇರೆಂಟ್, ಇಟ್ ಈಸ್ ಕಾಲ್ಡ್ ಆಸ್ ಅ ಬ್ಯಾಕ್ ಕ್ರಾಸ್. ಟೆಸ್ಟ್ ಕ್ರಾಸ್ F1 ಈಸ್ ಮೇಡ್ ವಿತ್ ಅ ರಿಸೆಸಿವ್
recessive homozygous parent to identify the genotype of the F1 generation. So that we call it as a test cross. ಓಕೆ, ಸೊ ನಾನು ಮುಂಚೆನೆ ಟೆಸ್ಟ್ ಅನ್ನ ಯಾಕೆ ಹಾಕಿದೆ ಅಂತಂದ್ರೆ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋದಂಗೆ ನೀವು ಇಲ್ಲಿ ನೋಡ್ತಾ ಹೋಗ್ಬೇಕಲ್ಲ. ಸೊ ಹೋಮೋಸೈಗಸ್ ಏನಾದ್ರೂ ಇತ್ತು ಅಂತಂದ್ರೆ ನಿಮಗೆ ಇಲ್ಲಿ ಎಲ್ಲೂ ನಿಮಗೆ ಡಾರ್ಫ್ ಪ್ಲಾಂಟ್ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಇನ್ನೂ ಒಂದು ಸ್ವಲ್ಪ ತಲೆ ಓಡಿಸಿ ನೀಟಿಗೆ ಇನ್ನೊಂಚೂರು ಡೀಪಲ್ಲಿ ನಾನೇನಾದ್ರೂ ಓದ್ತೀನಿ ಅನ್ನೋಂಗಿತ್ತು ಅಂತಂದ್ರೆ ಸಿ ಹಿಯರ್, ಯಾಕೆ ಇಲ್ಲಿ ಯಾವುದೂ ಡಾರ್ಫ್ ಪ್ಲಾಂಟ್ ಬರಲೇ ಇಲ್ಲ? ಜಸ್ಟ್ ಇಮ್ಯಾಜಿನ್ ಮಾಡಿ, ನಾವು ಯಾವಾಗ ಒಂದು ಪೇರ್ ಆಫ್ ಅಲೀಲ್ ಅಂತ ಬರಿತೀವಲ್ಲ, ಇದನ್ನ ನಾವು ಪೇರಲ್ಲಿ ಬರಿತೀವಿ. ಬಿಕಾಸ್ ಒನ್ ಈಸ್ ಸಿ ಹಿಯರ್, ನಾವು ಇವಾಗ ಸ್ಮಾಲ್ ಟಿ ಬರೆದ್ರೆ ಇದರಲ್ಲಿ ಒಂದು ಅಲೀಲು ಮದರಿಂದ ಬಂದಿದೆ, ಒಂದು ಅಲೀಲು ಫಾದರ್ ಇಂದ ಬಂದಿದೆ, ಅಥವಾ ಒಂದು ಮೇಲ್ ಪಾರ್ಟ್ ಆಫ್ ದ ಫ್ಲವರ್ ಇಂದ ಬಂದಿದೆ, ಇನ್ನೊಂದು ಫಿಮೇಲ್ ಪಾರ್ಟ್ ಆಫ್ ದ ಫ್ಲವರ್ ಇಂದ ಬಂದಿದೆ. ಸೊ ಇದನ್ನ ನಾನು ಫಿಮೇಲ್ ಅಂತ ತಗೊಂಡ್ರೆ ಫಿಮೇಲ್ ಇಂದ ಟಿ ಬರೋದಂತೂ ಕಂಪಲ್ಸರಿ ಆಗ್ಬಿಟ್ಟಿದೆ. ಫಿಮೇಲ್ ಪಾರ್ಟ್ ಇಂದ ಸ್ಮಾಲ್ ಟಿ ಬರೋದು ಕನ್ಫರ್ಮ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ನಿಮಗೆ ಡಾರ್ಫ್ನೆಸ್ ಬರಬೇಕು ಅಂದ್ರೆ ಮೇಲ್ ಪ್ಲಾಂಟ್ ಇಂದನೂ ಸ್ಮಾಲ್ ಟೀನೇ ಬರ್ಬೇಕಲ್ಲ, ಈ ಪಾರ್ಟ್ ಇಂದನೂ ಸ್ಮಾಲ್ ಟೀನೇ ಬರ್ಬೇಕಲ್ಲ, ಅಂದ್ರಷ್ಟೇ ಮಾತ್ರ ಇಲ್ಲಿ ಟಾಲ್ ಬರ್ಲಿಕ್ಕೆ ಸಾಧ್ಯ ಇತ್ತು. ಬಟ್ ನಮ್ದು ಮೇಲ್ ಪಾರ್ಟ್ ನಲ್ಲಿ ಸ್ಮಾಲ್ ಟಿ ಅಲೀಲ್ ಇಲ್ಲೇ ಇಲ್ಲ. ಸೊ ಇಲ್ಲಿ ಕ್ಯಾಪಿಟಲ್ ಟಿ ಇತ್ತು ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಇಲ್ಲಿ ಕ್ಯಾಪಿಟಲ್ ಟಿನೇ ಬರುತ್ತೆ. ಸೊ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಆಯಿತು ಅಂದರೆ ಆ ಪ್ಲ್ಯಾಂಟು ಟಾಲ್ ಆಗಿ ಹುಟ್ಟುತ್ತೆ. ಸೊ ಅದಕ್ಕೆ ನಮಗೆ ಇಲ್ಲಿ ಯಾವುದೂ ಡಾರ್ಫು ಬರಲಿಲ್ಲ. ಬಟ್ ನೀವು ಅದೇ ಇಲ್ಲಿ ಬಂದರೆ ಇದನ್ನ ಮದರ್ ಅಂತ ಮೇಲ್ ಫ್ಲವರ್ ಅಂತ ಇಟ್ಕೊಳ್ಳಿ, ಇದನ್ನ ಫಿಮೇಲ್ ಫ್ಲವರ್ ಅಂತ ಇಟ್ಕೊಳ್ಳಿ. ಸೊ ಫಿಮೇಲ್ ಪಾರ್ಟಿಂದ ಟಿ ಬಂದು ಕನ್ಫರ್ಮ್ ಆಗ್ಬಿಟ್ಟಿದೆ. ಡಾರ್ಫ್ ಬರಬೇಕು ಅಂತಂದ್ರೆ ಮೇಲ್ ಪಾರ್ಟಿಂದನೂ ಸ್ಮಾಲ್ ಟೀನೇ ಬರಬೇಕು. ಪಾಸಿಬಲ್ ಇದೆಯಾ? ಎಸ್ ಪಾಸಿಬಲ್ ಇದೆ. ವೈ? ಬಿಕಾಸ್ ಇಲ್ಲಿ ನಮಗೆ ಹಿಟರೋಸೈಗಸ್ ಕಂಡೀಷನ್ ಇದೆಯಲ್ಲ. ಸೊ ಹಿಟರೋಸೈಗಸ್ ಕಂಡೀಷನ್ ಇರೋದ್ರಿಂದ ಇಲ್ಲಿ ನಮಗೊಂದು ಚಾನ್ಸ್ ಸಿಕ್ತು 1:1, ಅಂದ್ರೆ 50% ಗ್ಯಾಮೆಟ್ಸ್ ಕ್ಯಾಪಿಟಲ್ ಟಿ ಇದಾವೆ, 50% ಗ್ಯಾಮೆಟ್ಸ್ ಸ್ಮಾಲ್ ಟಿ ಇದಾವೆ. ಸೊ ಈ 50% ಸ್ಮಾಲ್ ಟಿ ಏನಿದಾವಲ್ಲ, ಇನ್ ಕೇಸ್ ಅವೇನಾದ್ರೂ ಇವ್ರ ಜೊತೆ ಫರ್ಟಿಲೈಸೇಷನ್ ಆಗಿದ್ದು ಅಂತಂದ್ರೆ ದೆನ್ ವಿ ವಿಲ್ ಡೆಫಿನೆಟ್ಲಿ ಗೆಟ್ ಸ್ಮಾಲ್ ಟಿ. ಸೊ ಸ್ಮಾಲ್ ಟಿ ಇದೆ ಅಂತಂದ್ರೆ ನಿಮ್ಗೆ ಡಾರ್ಫ್ ಬಂದೇ ಬರುತ್ತೆ. ಸೊ 1:1 ಈಸ್ ದ ರೇಷಿಯೋ ಆಫ್ ಮೊನೋಹೈಬ್ರಿಡ್ ಟೆಸ್ಟ್ ಕ್ರಾಸ್. ಅರ್ಥ ಆಯ್ತಾ ನಿಮಗೆ ಕಾನ್ಸೆಪ್ಟ್? ಸೊ ಬ್ಯಾಕ್ ಕ್ರಾಸ್ ಮತ್ತೆ ಟೆಸ್ಟ್ ಕ್ರಾಸ್. ಬ್ಯಾಕ್ ಕ್ರಾಸ್ ಬಗ್ಗೆ ಜಾಸ್ತಿ ಡಿಟೇಲ್ ಆಗಿ ಕೊಟ್ಟಿಲ್ಲ. ಟೆಸ್ಟ್ ಕ್ರಾಸ್ ಕಾನ್ಸೆಪ್ಟು ವೆರಿ ಇಂಪಾರ್ಟೆಂಟ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಡೈಹೈಬ್ರಿಡ್ ಕ್ರಾಸ್, ದಟ್ ಈಸ್ law of independent assortment. See you in the next video. Thank you for watching.